ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಸ್ ಹಾಗೆಯೇ ರಿಯಾಲಿಟಿ ಶೋಗಳ ಮೂಲಕ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿ ಪ್ರೇಕ್ಷಕರನ್ನ ಹಾಗೆಯೇ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭಿಜ್ಞಾ ಭಟ್ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದ್ ಕಡೆ ಸೀರಿಯಲ್ಸ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರೆ ಮತ್ತೊಂದ್ ಕಡೆ ಕನ್ನಡದ ಪಡ್ಡೆ ಹೈಗಳನ್ನ ಭರ್ಜರಿ ಬ್ಯಾಚುಲರ್ಸ್ ಮೂಲಕ ಈಗಾಗಲೇ ಕೊಳ್ಳೆ ಹೊಡೆದಿದ್ದಾರೆ ಕನ್ನಡದ ಪಡ್ಡೆ ಹೈಕಳ ಒಂದು ಹೃದಯವನ್ನ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ನನಗೆ ಮೀನು ಯಾವಾಗ ತಂದು ಕೊಡ್ತೀರಾ ಅಂತ. ಮೀನು ಅಂಗಡಿಲಿ ಸಿಗುತ್ತೆ, ನೀವು ಯಾವಾಗ ತಗೊಬಿಡಿ. ಅಲ್ಲ, ನೀವು ಕುಕ್ ಮಾಡಿ ಮೀನ್ ತಗೊಂಡ್ಬಿಡೋದೇ ವೆರೈಟಿ ನಾನು ವೆರೈಟಿ ಆಫ್ ಅದು ಡಿಶಸ್ ಎಲ್ಲ ಮಾಡ್ತೀರಾ ಅಂತ ಕೇಳ್ಪಟ್ವಿ. ಸೊ ನೀವು ನೋಡಿದ್ರೆ ಅಂಗಡಿಯಲ್ಲಿ ಸಿಗುತ್ತೆ ಅಂದ್ಬಿಟ್ರಲ್ಲ. ಇಲ್ಲ, ಆ್ಯಕ್ಚುಲಿ ನಾನು ವೆಜಿಟೇರಿಯನ್, ನಂಗೆ ಮೀನೆಲ್ಲ ಕುಕ್ ಮಾಡೋಕ್ಕೆ ಬರಲ್ಲ. ಸೊ ಬಟ್ ಜನರಲ್ ನಾಲೆಜ್ ಇತ್ತು, ಸೊ ಅದ್ರ ಬಗ್ಗೆ ಮಾತಾಡಿದ್ದು ಅಷ್ಟೇ. ಸೊ ಹೇಗಿದ್ದೀರಾ? ಅಂಡ್ ಲೈಫ್ ಅಂತೂ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳ ಮೂಲಕ ತುಂಬಾ ಚೆನ್ನಾಗಿದೆ, ಬ್ರೈಟ್ ಆಗಿದೆ. ಇದೇ ತರ ಕಂಟಿನ್ಯೂ ಆಗಲಿ. ಅಂಡ್ ಹೇಗೆ ಅನ್ನಿಸ್ತಿದೆ? ಟಚ್ವುಡ್. ಎಲ್ಲ ಕಲಾವಿದ್ರಿಗೂ ಇದೊಂದು ಸೌಭಾಗ್ಯ ಸಿಗಲ್ಲ. ಐ ಬಿನ್ ಬ್ಯುಸಿ ಫಾರ್ ದ ಲಾಸ್ಟ್ 6-7 ಇಯರ್ಸ್. ಕಂಟಿನ್ಯೂಸ್ ಆಗಿ ಏನೋ ಒಂದು ಪ್ರಾಜೆಕ್ಟು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ಐ ಥಿಂಕ್ ಅದು ನನ್ನ ಹಾರ್ಡ್ ವರ್ಕ್. ಅದಕ್ಕೆ ಐ ಥಿಂಕ್ ನಂಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಸಿಗ್ತಿದೆ. ಲಕ್ ಇರುತ್ತೆ ಅಫ್ಕೋರ್ಸ್, ಬಟ್ ಹಾರ್ಡ್ ವರ್ಕ್ ಆಲ್ಸೋ ಮ್ಯಾಟರ್ಸ್ ಅಲ್ವಾ. ಐ ಆಮ್ ವೆರಿ ಹ್ಯಾಪಿ. ನಾನು ತುಂಬ ಬ್ಯುಸಿ ಇದ್ದೀನಿ. ಒಂದು ಚಾನಲಲ್ಲ, ಒಂದಷ್ಟು ಚಾನಲಲ್ಲಿ ಬ್ಯುಸಿ ಇದ್ದೀನಿ. ಆ್ಯಂಡ್ ಇಟ್ಸ್ ಗೋಯಿಂಗ್ ವೆಲ್. ಬೇರೆ ಬೇರೆ ಚಾನಲ್ಗಳಲ್ಲಿ ವರ್ಕ್ ಮಾಡೋದ್ರಿಂದ ನನ್ನ ಪೋರ್ಟ್ಫೋಲಿಯೋನು ಬಿಲ್ಡ್ ಆಗ್ತಾ ಇದೆ. ಜಾಸ್ತಿ ಜನಕ್ಕೆ ನಾನು ರೀಚ್ ಔಟ್ ಆಗ್ತಾ ಇದ್ದೀನಿ. ವೆರಿ ಹ್ಯಾಪಿ, ವೆರಿ ಬ್ಲೆಸ್ಡ್, ವೆರಿ ಲಕ್ಕಿ. ಟಚ್ವುಡ್ ಹೀಗೆ ಇರಲಿ. ಒಂದ್ ಕಡೆ ಸೀರಿಯಲ್ಸ್, ಇನ್ನೊಂದ್ ಕಡೆ ರಿಯಾಲಿಟಿ ಶೋಗಳ ಮೂಲಕ ಮಿಂಚ್ತಾ ಇದ್ರ. ಸೀರಿಯಲ್ ಬೆಟರಾ, ರಿಯಾಲಿಟಿ ಶೋ ಬೆಟರಾ ಅಂತ? ರಿಯಾಲಿಟಿ ಶೋ. ಬಿಕಾಸ್ ಯಾಕೆ ಗೊತ್ತಾ, ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ರಿಯಾಲಿಟಿ ಶೋ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಿಂದ. ನಾನು ಬರೀ ರಿಯಾಲಿಟಿ ಶೋಸ್ ಮಾಡ್ಕೊಂಡೇ ಇದ್ದಿದ್ದು. ಇವಾಗ ಒಂದು 3 ಇಯರ್ಸಿಂದ ನಾನು ಸೀರಿಯಲ್ ಶುರು ಮಾಡಿರೋದು ಜರ್ನಿ, ನನ್ನ ಸೀರಿಯಲ್ ಜರ್ನಿನ. ಸೊ ಹಾಗಾಗಿ ಅದೇ ಒಂದು ರಿಯಾಲಿಟಿ ಶೋಸ್ ಮಾಡಿಕೊಂಡು ಅಲ್ಲಿ ಹೇಗೆ ಅಂದರೆ ಇಲ್ಲಿ ಅಲ್ಲಿ ಕೆಲಸ ಜಾಸ್ತಿ, ಬಟ್ ಅಲ್ಲಿ ರಿಯಾಲಿಟಿ ಇರುತ್ತೆ. ನಾನಾಗಿರ್ತೀನಿ, ಬಟ್ ಇಲ್ಲಿ ಕೆಲಸ ಕಡಿಮೆ, ಬಟ್ ನಾನು ಇಲ್ಲಿ ಬೇರೆ ಪಾತ್ರಧಾರಿಯಾಗಿರ್ತೀನಿ. ಸೊ ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಬಟ್ ನನ್ಗೆ ಅಲ್ಲೇ ಶುರು ಮಾಡಿದ್ದು ನನ್ನ ಜರ್ನಿ ಅಲ್ವಾ. ಸೊ ನಂಗೆ ರಿಯಾಲಿಟಿ ಶೋಸೇ ಇಷ್ಟ. ಸ್ಟಾರ್ ಸುವರ್ಣ ಮೂಲಕ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಿಗೆ ಬರ್ತೀರಾ. ಆ ಒಂದು ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಪರಿಚಯ ಆಗ್ತೀರಾ. ಈಗ ಮತ್ತೊಮ್ಮೆ ಸ್ನೇಹದ ಕಡಲಲ್ಲಿ ಅನ್ನುವಂತಹ ಸೀರಿಯಲ್ ಮೂಲಕ ಮತ್ತೊಮ್ಮೆ ಸಿನಿ ಪ್ರೇಕ್ಷಕರ ಎದುರಿಗೆ ಹಾಗೆ ಕಿರುತೆರೆ ವೀಕ್ಷಕರ ಎದುರಿಗೆ ಹೋಗ್ತಾ ಇದ್ರ. ಅದು ಕೂಡ ಸ್ಟಾರ್ ಸುವರ್ಣದಲ್ಲೇ ಹೆಂಗ್ ಅನ್ಸುತ್ತೆ ಅಂತ? ನಾನು ಎಷ್ಟೊಂದು ಕಡೆ ಹೇಳಿದ್ದೀನಿ, ಸ್ಟಾರ್ ಸುವರ್ಣ ನನ್ನ ತವ್ರ ಮನೆ. ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಿಲ್ಲಿ. ನನಗೆ ಆಪರ್ಚುನಿಟೀಸ್ ಮೇಲೆ ಆಪರ್ಚುನಿಟಿ ಕೊಟ್ಟಂಥ ಚಾನಲ್ ಇದು. ರಿಯಾಲಿಟಿ ಶೋಸ್, ನಾನ್ ಫಿಕ್ಷನ್ ಆಗಿರ್ಬೋದು, ಫಿಕ್ಷನ್ ಆಗಿರ್ಬೋದು. ನಾನ್ ಫಿಕ್ಷನಲ್ಲಿ ಅಷ್ಟೇ ಎಷ್ಟು ರಿಯಾಲಿಟಿ ಶೋಸ್ ಮಾಡಿದ್ದೀನಿ, ಅದೆಲ್ಲ ಸ್ಟಾರ್ ಸುವರ್ಣನೇ. ಆ್ಯಂಡ್ ಇವಾಗ ನಾನ್ ಫಿಕ್ಷನ್ ಅಷ್ಟೇ ಬ್ಯಾಕ್ ಟು ಬ್ಯಾಕ್. ಇದು ನಂದು 2ನೇ ಸೀರಿಯಲ್, ನನಗೆ ಗ್ಯಾಪೇ ಕೊಟ್ಟಿಲ್ಲ. ನಂದು ಪ್ರೀವಿಯಸ್ ಸೀರಿಯಲ್ ಗೌರಿಶಂಕರ ಮಾಡ್ತಿದ್ದೆ, ಅದು ಮುಗಿದ ತಕ್ಷಣ ನಂಗೆ ಇಲ್ಲಿ ತೊಗೊಂಡಿದ್ದಾರೆ. ಆ್ಯಂಡ್ ಇದು ಯಾವುದು ನಾನೇ ಹೋಗಿ ಕೇಳ್ಕೊಂಡಿರೋಂಥ ಪ್ರಾಜೆಕ್ಟು ಅಲ್ಲ, ಇದು ಮಾಡಿ ನೀವು ಅಂತ ತೊಗೊಂಡಿರೋಂಥ ಪ್ರಾಜೆಕ್ಟು. ನಾನು ಇದಕ್ಕೆ ಆಡಿಷನ್ ಕೊಟ್ಟಿಲ್ಲ ಅಥವಾ ಲುಕ್ ಟೆಸ್ಟ್ ಮಾಡಿಲ್ಲ, ಏನೂ ಇಲ್ಲ. ಅದಾಗದೇ ಬಂದಿರುವಂಥ ಆಪರ್ಚುನಿಟೀಸ್. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಸ್ಟಾರ್ ಸುವರ್ಣ ನನ್ನನ್ನು ಆ ಚಾನಲ್ ಶಿಲ್ಪಾ ಮ್ಯಾಮ್ ಆಗಿರ್ಬೋದು ಅಥವಾ ಯಾರೇ ಎಲ್ಲ ಇಡೀ ಟೀಮ್ ನನ್ನ ಒಂದು ಮಗಳ ಥರ ಟ್ರೀಟ್ ಮಾಡುತ್ತೆ ಈ ಚಾನಲ್ ನನ್ನನ್ನು. ಐ ಆಮ್ ಸೋ ಬ್ಲೆಸ್ಡ್. ನನ್ನ ಜರ್ನಿ ಇಲ್ಲಿ ಸ್ಟಾರ್ಟ್ ಮಾಡಿ ಇವತ್ತಿನವರೆಗೂ ಇಲ್ಲೇ ಊಟ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ನಾನು ತುಂಬ ಚಿರಋಣಿ ಆಗಿದ್ದೀನಿ ನನ್ನ ಸ್ಟಾರ್ ಸುವರ್ಣಗೆ. ಸ್ಟಾರ್ ಸುವರ್ಣ ತವ್ರ ಮನೆ ಅಂದ್ರೆ ಗಂಡನ ಮನೆ ಯಾವುದು ಅಂತ? ಇಲ್ಲ, ಗಂಡನ ಮನೆ ಒಂದಷ್ಟು ಚಾನಲ್ಗಳಿವೆ. ಕಲರ್ಸಲ್ಲಿ ಕೆಲಸ ಮಾಡಿದ್ದೀನಿ. ಕಲರ್ಸಲ್ಲೂ ಅಷ್ಟೇ ನಂಗೆ ತುಂಬ ಒಳ್ಳೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಅಲ್ಲೂ ರಿಯಾಲಿಟಿ ಶೋ ಮಾಡಿದ್ದೀನಿ, ನಾನು ಸೀರಿಯಲ್ ಮಾಡಿದ್ದೀನಿ, ಇವಾಗ ಝೀಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ ಸುವರ್ಣ ತವ್ರ ಮನೆ ಅಂದರೆ ಇದು ನನ್ನ ದೊಡ್ಡಮ್ಮನ ಮನೆ, ಚಿಕ್ಕಮ್ಮನ ಮನೆ, ಆ ಮನೆ, ಈ ಮನೆ, ಎಲ್ಲ ಮನೆಯೂ ಇದೆ ಇವಾಗ ನನಗಲ್ಲಿ. ವೆರಿ ಹ್ಯಾಪಿ, ವೆರಿ ಬ್ಲೆಸ್ಡ್. ಇದು ಯಾರಿಗೆ ಸಿಗುತ್ತೆ ಅಲ್ವಾ? ಬಿಕಾಸ್ ಎಷ್ಟೊಂದು ಜನ ನಾನು ನೋಡಿರೋಂಥ, ನಾನು ಕೊಚ್ಕೊತಿರೋದು ಅಂತ ಅಲ್ಲ, ಬಟ್ ಎಷ್ಟೋ ಕಲಾವಿದರು ಬರ್ತಾರೆ, ಬಟ್ ಯಾವಾಗ ಬಂದರು ಹೋದರು ಅಂತಲೂ ನಮಗೆ ಗೊತ್ತಾಗಲ್ಲ. ಬಟ್ ನನಗೆ ಸ್ಟಾರ್ ಸುವರ್ಣ ಈ ಸಸ್ಟೈನಬಿಲಿಟಿ ನನಗೆ ಕೊಟ್ಟಿರೋದೇ ಸ್ಟಾರ್ ಸುವರ್ಣ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಕೊಟ್ಟಿರೋದ್ರಿಂದ ನಾನು ಬೇರೆ ಚಾನಲ್ಗಳಿಗೂ ಹೋಗೋಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ನಾನು ಕಲರ್ಸಲ್ಲೂ ಕೆಲಸ ಮಾಡಿದ್ದೀನಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕಲರ್ಸ್ ಕನ್ನಡ ಆಲ್ಸೋ, ಆ್ಯಂಡ್ ಆಲ್ಸೋ ಝೀ ಕನ್ನಡ ಆಲ್ಸೋ. ಇವಾಗ ನಾನು ಭರ್ಜರಿ ಬ್ಯಾಚುಲರ್ಸ್ ಮಾಡ್ತಾಯಿದ್ದೀನಿ. ವೆರಿ ಹ್ಯಾಪಿ. ಯಾ ಜಿ ಕನ್ನಡದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಒಂದು ಎಪಿಸೋಡ್ ನಲ್ಲಿ ತುಂಬಾ ಭಾವುಕರಾಗ್ತಾರೆ ಅಭಿಜ್ಞಾ ಅವರು. ಸೊ ಆ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ? ಅದು ನಂಗೆ ಸರ್ಪ್ರೈಸ್ ಕೊಟ್ಟಿರುವಂಥ ರೌಂಡು. ಅವ್ನು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು. ಸೊ ಆ್ಯಕ್ಚುಲಿ ಏನು ಹೇಳ್ತಾರೆ, ಪ್ರತಿಯೊಬ್ಬರು ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿರ್ತಾರೆ, ಇವ್ರ ಲೈಫಲ್ಲಿ ಏನೂ ಕಷ್ಟನೇ ಇರಲ್ಲ, ಆರಾಮಾಗಿದ್ದಾರೆ ಅಂತ. ಬಟ್ ನಮ್ಮ
ಏನೋ ಅಪಾರ್ಟ್ ಫ್ರಮ್ ದ ಸ್ಕ್ರೀನ್. ನಾವು ಸ್ಕ್ರೀನ್ ಮುಂದೆ ನಮ್ಗೆ ಎಷ್ಟೇ ನೋವಿರಲಿ, ಏನೇ ಇರಲಿ, ಕಲಾವಿದರು ಯಾವಾಗಲೂ ನಗ್ತೀವಿ, ನಗ್ತೀವಿ. ಏನೋ ಒಂದು ದೊಡ್ಡ ಖುಷಿಯಾಗಿರುತ್ತೆ ನಮ್ಮ ಜೀವನದಲ್ಲಿ. ಬಟ್ ನೆಕ್ಸ್ಟ್ ನಾವು ಅಳಬೇಕು ಅಂದರೆ ಸ್ಕ್ರೀನ್ ಮುಂದೆ ಬಂದು ಅಳಬೇಕು, ಅಥವಾ ನಮ್ಮ ಲೈಫಲ್ಲಿ ಯಾರೋ ತೀರ್ಕೊಂಡಿರ್ತಾರೆ, ನಮ್ಮ ರಿಲೇಟಿವ್ಸ್ ಯಾರೋ ತೀರ್ಕೊಂಡಿರ್ತಾರೆ. ಬಟ್ ನಾವು ಸ್ಕ್ರೀನ್ ಮುಂದೆ ಬಂದು ನಗಬೇಕು ಅಂದಾಗ ನಾವು ನಗಲೇಬೇಕು. ದಟ್ ಈಸ್ ಹೌ ಲೈಫ್ ಇಸ್ ಅಲ್ವಾ ಕಲಾವಿದರಿಗೆ. ಸೊ ಐ ವಾಸ್ ಆಲ್ಸೋ ಗೋಯಿಂಗ್ ಥ್ರೂ ಅ ವೆರಿ ಡಾರ್ಕ್ ಫೇಸ್ ಇನ್ ಮೈ ಲೈಫ್. ಅವತ್ತು ಆ ಸ್ಟೇಜಲ್ಲಿ ನನಗೆ ಈ ಒಂದು ಏನು ಹೇಳ್ತಾರೆ ಆಪರ್ಚುನಿಟಿ ಸಿಕ್ಕಿದಾಗ ಐ ವಾಂಟೆಡ್ ಟು ಸೇ ದಟ್, ಬಿಕಾಸ್ ಎಷ್ಟೊಂದು ಜನ ಲೈಫಲ್ಲಿ ಕುಗ್ದೇ ಇರೋಂಥ ಮನುಷ್ಯ ಯಾರೂ ಇಲ್ಲ. ಬಟ್ ಕುಗ್ಗಿದಾಗ ಮತ್ತೆ ಎದ್ದು ಬರ್ತೀವಿ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕತ್ತಲಾದ್ಮೇಲೆ ಬೆಳಕಿದೆ. ತುಂಬ ಜನ ಏನು ಅನ್ಕೊತಾರೆ, ಕತ್ಲು ಬಂದ ತಕ್ಷಣ ಇಷ್ಟೇ ಲೈಫು, ಇದ್ರ ಮೇಲೆ ಬೆಳಕಿಲ್ಲ ಅನ್ಕೊಂಡ್ಬಿಡ್ತಾರೆ. ಬಟ್ ಖಂಡಿತವಾಗ್ಲೂ ಬೆಳಕಿರುತ್ತೆ. ಆ ಕತ್ಲೆನ ದಾಟ್ಕೊಂಬರ್ಬೇಕು. ಆ ಕತ್ಲೆನ ಬಂದಾಗ ನಾವು ಒಂದು ಹೊಸ ವ್ಯಕ್ತಿಯಾಗಿ ಬದಲಾಗಿರ್ತೀವಿ. ಸೊ ಹಾಗಾಗಿ ಆ ಒಂದು ಸ್ಟೇಜ್ ನನ್ಗೆ ಬೆಳಕಾಗಿ ಅವಾಗ ಆ ಟೈಮಲ್ಲಿ ನನಗೆ ಕಾಣಿಸಿದ್ದು ಭರ್ಜರಿ ಬ್ಯಾಚುಲರ್ಸ್. ನಾನು ನನ್ನ ಲೈಫಲ್ಲಿ ಒಂದು ಡಾರ್ಕ್ ಫೇಸ್ ಹೋಗ್ತಾ ಇದ್ದೆ. ಆಮೇಲೆ ಸೊ ಆ ಸ್ಟೇಜಲ್ಲಿ ಸಿಕ್ಕಿದಾಗ ನಾನು ಎಲ್ರಿಗೂ ಹೇಳಬೇಕಾಗಿತ್ತು, ನನ್ನಿಂದ ಒಂದು 4 ಜನ ಯಾರ ಡಾರ್ಕ್ ಫೇಸಲ್ಲಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ, ಆಚೆ ಬನ್ನಿ, ಆಚೆ ಬಂದು ಒಂದು ಬ್ಯೂಟಿಫುಲ್ ಲೈಫ್ ಇರುತ್ತೆ, ಕಟ್ಕೊಳ್ಳಿ ಅಂತ ನಾನು ಹೇಳಬೇಕಿದೆ. ನಾನು ಆಲ್ಸೋ ನನಗೆ ಡಿ ಬಾಸ್, ನನ್ನ ದೊಡ್ಡ ಅಭಿಮಾನಿ, ಡಿ ಬಾಸ್ ಅವ್ರ ಅಭಿಮಾನಿ. ಸೊ ಅವ್ರದ್ದೊಂದು ಮಾತು ನನಗೆ ಯಾವಾಗಲೂ ನನ್ನ ಡಾರ್ಕ್ ಫೇಸಲ್ಲಿ ನನ್ನನ್ನು ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇದ್ದಿದ್ದು ಅಂದರೆ, ಲೈಫ್ ಎಷ್ಟೇ ನಮ್ಮನ್ನು ಕುಗ್ಸಿದ್ರು, ನಮ್ಮ ಸರ್ ಲೈಫಲ್ಲೂ ತುಂಬಾ ಹ್ಯಾಸ್ ವೆಂಟ್ ಥ್ರೂ ಅ ಲಾಟ್. ಲೈಫ್ ಎಷ್ಟೇ ಕುಗ್ಸಿದ್ರು ಅದರಿಂದ ನಾವು ಆಚೆ ಬರ್ತೀವಿ. ದರ್ ಇಸ್ ಅ ಲೈಫ್ ಆಫ್ಟರ್ ದ್ಯಾಟ್. ಸೊ ಡಿ ಬಾಸ್ ಅವ್ರ ಮಾತುಗಳು ಆ್ಯಂಡ್ ಎವ್ರಿಥಿಂಗ್, ಏನೋ ಕತ್ಲಾದ್ಮೇಲೆ ಬೆಳಕಿದೆ ಲೈಫಲ್ಲಿ. ಸೊ ಆ ಸ್ಟೇಜ್ ಮೇಲೆ ಹೇಳಬೇಕಿತ್ತು ನಾನು, ಸೊ ಹೇಳಿದೆ ಅಷ್ಟೇ. ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ದರ್ಶನ್ ಅವರೊಟ್ಟಿಗೆ ಯಾವಾಗ ಸ್ಕ್ರೀನ್ ಶೇರ್ ಮಾಡ್ತೀರಾ ಅಂತ. ನಾನು ಲಿಟ್ರಲಿ ಹೆಂಗೆ ಅಂದರೆ, ಸರ್ ನೀವು ನೋಡ್ತಿದ್ರೆ ನಾನು ಹ್ಯೂಜ್ ಫ್ಯಾನ್ ನಿಮಗೆ. 6ನೇ ಕ್ಲಾಸ್ ನಿಮ್ಮ ಅಭಯ್ ಮೂವಿ ನೋಡಿದಾಗಿಂದನೂ ನಾನು ನಿಮ್ಮ ದೊಡ್ಡ ಫ್ಯಾನು. ನನಗೆ ಯಾವಾಗ ಅದೃಷ್ಟ ಸಿಗುತ್ತೆ ಅಂತ ಗೊತ್ತಿಲ್ಲ ಡಿ ಬಾಸ್ ಅವ್ರ ಜೊತೆ ಮಾಡೋಕ್ಕೆ. ಬರೋ ದೇವ್ರಿಗೆಲ್ಲ ಹರಕೆ ಕಟ್ಕೊಂಡಿದ್ದೀನಿ, ನಂಗೆ ಒಂದು ಆಪರ್ಚುನಿಟಿ ಸಿಗಲಿ ಅಂತ. ಬಟ್ ತಂಗಿ ರೋಲೆಲ್ಲ ಸಿಕ್ಕರೆ ನಾನು ಮಾಡಲ್ಲ. ಬೇಕಾದ್ರೆ ಏನೋ ನಿಮ್ಮ ಆಫೀಸಲ್ಲಿ ನಿಮ್ಮ ಅಸಿಸ್ಟೆಂಟಾಗಿ ಹಿಂಗೆ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಏನೋ ಒಂದು. ಬಟ್ ತಂಗಿ ರೋಲೆಲ್ಲ ಮಾಡಲ್ಲ. ಹೀರೋಯಿನ್ ಆಗೇ ಸಿಗಲಿ, ಯಾಕೆ ಅಲ್ವಾ, ಹೀರೋಯಿನ್ ಆಗೇ ಸಿಗಲಿ ಸರ್ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ. ನಂಗೆ ಪೇಮೆಂಟ್ ಏನೂ ಬೇಡ ಸರ್, ನಾನು ಹಾಗೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ಅಷ್ಟು ದೊಡ್ಡ ಅಭಿಮಾನಿ ನಿಮಗೆ. ನಿಮ್ಮ ಜೊತೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಯಾವುದೋ ಒಂದು ಸ್ಕ್ರೀನಲ್ಲಿ ಬಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ರೆ ಅದೇ ನನ್ನ ಸೌಭಾಗ್ಯ ಸರ್. ಜೈ ಡಿ ಬಾಸ್, ಜೈ ಡಿ ಬಾಸ್. 6ನೇ ಕ್ಲಾಸಿಂದ ಅವರ ಅಭಿಮಾನಿ ಅಭಿ ಮೂವಿ ನೋಡಿದಾಗಿಂದ ಅಂತ ಹೇಳಿದ್ರಿ. ಯಾಕೆ ದರ್ಶನ್ ಅವರು ಅಂದ್ರೆ ಅಷ್ಟಿಷ್ಟ, ಅವ್ರ ಮೇಲೆ ಆ ಹುಚ್ಚು ಪ್ರೀತಿ ಯಾಕೆ ಅಂತ? ಯಾರಿಗೆ ತಾನೇ ಇಷ್ಟ ಇರಲ್ಲ. ಫಸ್ಟ್ ಆಫ್ಕೋರ್ಸ್ ಅವ್ರ ಫಿಸಿಕ್, ಹೈಟು ಆ್ಯಂಡ್ ಒಂದು ಚಾರ್ಮ್ ಇದೆ ಅವ್ರ ಫೇಸಲ್ಲಿ. ಅವ್ರ ಫೀಚರ್ಸ್, ಫೇಶಿಯಲ್ ಫೀಚರ್ಸ್ ಆಗಿರ್ಬೋದು, ಅದಕ್ಕೆ ನಾನು ಫಿದಾ ಆಗೋಗ್ಬಿಟ್ಟೆ. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿದೆ. ಎಸ್ಪೆಷಲಿ ಅವ್ರದ್ದು ಸಂಗೊಳ್ಳಿ ರಾಯಣ್ಣ ಮೂವಿ ನಮ್ಮ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು. ಆಲ್ರೆಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ. ಬಟ್ ಆ ಸಂಗೊಳ್ಳಿ ರಾಯಣ್ಣ ಮೂವಿ ನೋಡಿದಾಗ ಹೆಂಗುರು ಇದು ಇಷ್ಟು ಚೆನ್ನಾಗಿ ಅಭಿನಯ ಮಾಡ್ಬೋದು. ನಾನು ಆ್ಯಕ್ಚುಲಿ ಆ ಮೂವೀಸ್ ಎಲ್ಲ ನೋಡಿಕೊಂಡು ಆಲ್ಮೋಸ್ಟ್ ನಾನು ಡಿ ಬಾಸ್ ಸರ್ ಮೂವೀಸ್ ನೋಡಿಕೊಂಡೆ ನಾನು ಒಬ್ಬಳು ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದ್ದು ನನ್ನ ಲೈಫಲ್ಲಿ. ಆ್ಯಂಡ್ ವೀಕೆಂಡ್ ವಿತ್ ರಮೇಶಲ್ಲಿ ಅವ್ರು ಪಟ್ಟಿರುವಂಥ ಕಷ್ಟಗಳು ಜೀವನದಲ್ಲಿ, ಯಾರೂ ಇಲ್ಲದೆ, ಯಾರ ಸಪೋರ್ಟು ಇಲ್ಲದೆ ಲೈಟ್ ಬಾಯ್ ಆಗಿ ಸೇರಿಕೊಂಡು, ಇವತ್ತು 1000 ಜನ ಅವ್ರ ಬಗ್ಗೆ 1000 ಮಾತಾಡ್ಬೋದು. ಬಟ್ ಆ ವ್ಯಕ್ತಿ ಬಂದಂಥ ದಾರಿನ ಯಾರೂ ನಡ್ಕೊಂಬರಕ್ಕೆ ಸಾಧ್ಯ ಇಲ್ಲ. ಬರೀ ಆ ವ್ಯಕ್ತಿ ಮಾತ್ರ ನಡ್ಕೊಂಬರಕ್ಕೆ ಸಾಧ್ಯ. ಅವರಾಗಿದ್ದಕ್ಕೆ ನಡ್ಕೊಂಬಂದರು. ಅಷ್ಟು ಕಷ್ಟಗಳನ್ನ ಎದುರಿಸ್ಕೊಂಡು ಲೈಟ್ ಬಾಯ್ ಆಗಿ ಅವಮಾನಗಳನ್ನ ತಗೊಂಡು, ಅವರು ಹಾಲು ಕರ್ಕೊಂಡು ಅದನ್ನು ಮಾರಿ ಅದರಿಂದ ಬಂದಂಥ ದುಡ್ಡನ್ನ ಇದು ಮಾಡ್ಕೊಂಡು, ಅವರೊಬ್ಬರು ತೂಗುದಿ ಮಗ ಆಗಿದ್ರು ಇಂಡಸ್ಟ್ರಿ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅವ್ರು ಬೆಳೆಯೋದಕ್ಕೆ. ಆ ಒಂದು ಸ್ಟೇಜ್ನ ವಿತೌಟ್ ನೋ ಗಾಡ್ ಫಾದರ್. ಇವಾಗ ನಮಗಾದ್ರೂ ಯಾರೋ ಒಬ್ಬರು ನಮ್ಮನ್ನು ಪುಷ್ ಮಾಡ್ತಾರೆ, ಅವ್ರಿಗೆ ಯಾರು ಗಾಡ್ ಫಾದರ್ ಇರಲಿಲ್ಲ ಅವ್ರಿಗೆ. ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅವರು. ಆ್ಯಂಡ್ ಅವ್ರಿಗಿರುವಂಥ ಏನು ಹೇಳ್ತಾರೆ, ಪ್ರಾಣಿ ಮೇಲಿರುವಂಥ ಪ್ರೀತಿ. ನಾನು ಅನಿಮಲ್ ಲವರ್, ಐ ಆಮ್ ಆಲ್ಸೋ ಪೆಟ್ ಲವರ್. ಐ ಥಿಂಕ್ ಅದು ಬಂದಿದ್ದು ನಂಗೆ ಡಿ ಬಾಸಿಂದಾನೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚು ಅವ್ರ ಆ್ಯಟಿಟ್ಯೂಡು. ಯಾರು ಏನಾದರೂ ಅನ್ಲಿ, ನಾನು ಐ ಆಮ್ ಡಿ ಬಾಸ್ ಅಂತಾರಲ್ಲ, ಅದು ಡಿ ಬಾಸ್ ಅಭಿಮಾನಿಗಳಿಗೂ ಇದೆ. ಯಾರು 1000 ಅನ್ಲಿ, ನಾವು ಡಿ ಬಾಸ್ ಅಭಿಮಾನಿಗಳೇ. ಯಾರು 1000 ಬಡ್ಕೊಳ್ಳಿ, ನಾವು ಡಿ ಬಾಸ್ ಅಭಿಮಾನಿಗಳೇ. ಸೊ ಅದು ಯಾವತ್ತೂ ಹೋಗಲ್ಲ. ಆ್ಯಂಡ್ ನಾನು ಏನು ಹೇಳ್ತಾರೆ, ನನ್ಗೆ ಇವಾಗಲೂ ನಂಗೊಂಥರ ದೇವ್ರ ಥರ ಡಿ ಬಾಸ್ ಅಂದರೆ. ನಾನು ಮೊನ್ನೆ ಸ್ಟೇಜಲ್ಲೂ ಹೇಳಿದೆ, ದೇವರು
ಸೊ ಡಿವೋರ್ಸ್, ಐ ಲವ್ ಯು ಡಿವೋರ್ಸ್. ಏನು ಹೇಳ್ತಾನೆ ಇರ್ತೀನಿ ಡಿವೋರ್ಸ್ ಬಗ್ಗೆ. ಡಿವೋರ್ಸ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ಯಾವತ್ತಾದ್ರೂ ಮೀಟ್ ಆಗಿದ್ರಾ? ಇಂಥ ಚಾನ್ಸ್ ಸಿಕ್ಕಿತ್ತ ಅಥವಾ ಮುಂದಿನ ದಿನಗಳಲ್ಲಿ ಮೀಟ್ ಆಗ್ಬೇಕು ಅಂತಂದ್ರೆ ವೆಯ್ಟ್ ಮಾಡ್ತಿದ್ದೀರಾ ಅಂತ? ನಾನು ನೋಡಿದ್ದೀನಿ ಡಿವೋರ್ಸ್ ಸರ್ನ. ಯಾವಾಗಂದರೆ ನಾನು ಅಪ್ಪು ಸರ್ ತೀರ್ಕೊಂಡಾಗ ನಂಗೆ ಅದೊಂದು ಎಡೋಣ ನನ್ನ ಪುಣ್ಯನೋ ಏನೋ ಅದು, ಅವ್ರ ಪಾರ್ಥಿವ ಶರೀರನ ನನಗೆ ನೋಡೋಕ್ಕೊಂದು ಕೊನೆ ಕ್ಷಣ ನೋಡೋಕ್ಕೊಂದು ಸಿಕ್ಕಿತ್ತು ನನಗೆ. ಸೊ ಆವಾಗ ನಾನು ಅವ್ರ ಮನೆಗೆ ಎಂಟ್ರಿ ಹೋಗ್ತಾ ಇದ್ದೆ. ಡಿ ಬಾಸ್ ಇಲ್ಲಿ ನಿಂತ್ಕೊಂಡಿದ್ರು ಈ ಥರ, ಏನೋ ಹಿಸ್ ಪರ್ಸ್ನಾಲಿಟಿ ಹಿಂಗೆ ನಿಂತ್ಕೊಂಡು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ರು ಡಿ ಬಾಸು. ನಾನು ಹಿಂಗೆ ನೋಡಿಬಿಟ್ಟು ನನಗೆ ಡಿ ಬಾಸು ಮೈ ಗಾಡ್, ನನಗೆ ಫುಲ್ ದುಃಖದಲ್ಲಿದ್ದೀನಿ ನಾನು. ಬಟ್ ಆಲ್ಸೋ ನನ್ನ ಐಡಲಲ್ಲಿ ನಿಂತಿದ್ದಾರೆ. ಸೊ ಆವಾಗ ಒಂದು ಸತಿ ನೋಡಿದ್ದೆ ಅವ್ರನ್ನ. ಬಟ್ ನನಗೆ ಹೇಗೆ ಅಂದರೆ ಹೋಗ್ಬಿಟ್ಟು ಒಂದು ಸೆಲ್ಫಿ ತೊಗೊಂಡೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ನಾನು ಹೋಗಿ ನಾನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಅವ್ರಿಗೆ ಹೇಳಬೇಕು. ಆ್ಯಂಡ್ ಅವ್ರದ್ದು ಒಂದು ವರ್ಡ್ ಇದೆ, ಒಂದು ನಿಮಿಷ ನಾನು ಜ್ಞಾಪಿಸ್ಕೊತಾ ಇದ್ದೀನಿ. ಇವತ್ತು ಅವಮಾನ, ಹಾಂ ಅದೇ, ಇವತ್ತು ಯಾರಿಗೆ ಅವಮಾನ ಆಗಿದೆ ಮುಂದೆ ಸನ್ಮಾನ ಇದ್ದೇ ಇರುತ್ತೆ. ಅವಮಾನ ಆಗಿರೋ ಕಡೆನೇ ನಿಮಗೆ ಸನ್ಮಾನ ಆಗುತ್ತೆ. ನಾನು ಇದನ್ನು ಹೇಳಬೇಕು ಸರ್ಗೆ, ಬಿಕಾಸ್ ನನ್ನ ಡಾರ್ಕ್ ಫೇಸಲ್ಲಿ ನಂಗೆ ಅದು ಆ ಒಂದು ಮೋಟಿವೇಶನ್ ತುಂಬ ಕೊಟ್ಟಿತ್ತು, ಅವ್ರ ವರ್ಡ್ಸ್ ಆಗಿರ್ಬೋದು. ಸೊ ಹಾಗಾಗಿ ನಾನು ಇದನ್ನೆಲ್ಲ ಅವ್ರಿಗೆ ಹೇಳಬೇಕು. ಸರ್, ನಾನು 6th ಸ್ಟ್ಯಾಂಡರ್ಡಿಂದ ಅಭಯ್ ಮೂವಿ ನೋಡಿದಾಗ ಫ್ಲೈಟಲ್ಲಿ ನೀವು ಪಕ್ಕದಲ್ಲಿ ಹೀರೋಯಿನ್ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನೀವು ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದಾಗಲೇ ನಾನು ದೊಡ್ಡ ಫ್ಯಾನ್ ಅದೇ ಸರ್ ನಿಮಗೆ ಅಂತ. ಸೊ ಅಷ್ಟನ್ನು ಹೇಳಿ ಇವತ್ತಿನವರೆಗೂ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬೇಕು. ಆ್ಯಂಡ್ ಕಾಟೇರ ಮೂವಿನ ನಾನು 12 ಸತಿ ನೋಡಿದ್ದೀನಿ ಥಿಯೇಟರಲ್ಲಿ. ಸೊ ಅದನ್ನೆಲ್ಲ ಹೇಳಬೇಕು. ಸೊ ಹಾಗಾಗಿ ಸುಮ್ಮನೆ ಹೋಗಿ ಸೆಲ್ಫಿ ತೊಗೊಳಕ್ಕೆ ಇಷ್ಟ ಇಲ್ಲ. ಆ ಥರ ಆಪರ್ಚುನಿಟಿ ಬಂದಿದೆ, ನನ್ನ ಫ್ರೆಂಡ್ಸ್ ಎಷ್ಟೊಂದು ಸತಿ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ನಾನು ಡಿ ಬಾಸ್ನ ಮಾತಾಡಿಸ್ಬೇಕು, ಅವ್ರನ್ನ ನೋಡಬೇಕು ಅಂತಲೇ ನಮ್ಮನೆಯಿಂದ 22 ಕಿಲೋಮೀಟ್ರ್ ದೂರ ಇದ್ದಿದ್ದು ನನ್ನ ಕಾಲೇಜು. ಡಿ ಬಾಸ್ ಮನೆ ಹತ್ರನೇ, RR ನಗರ್ ಹತ್ರ, ಗ್ಲೋಬಲ್ ಕಾಲೇಜು. ಜಸ್ಟ್ ಬಿಕಾಸ್ ಡಿ ಬಾಸ್ ಮನೆ ಅಲ್ಲಿದೆ ಅಂತಲೇ ನಾನು ಅಲ್ಲಿ ಹೋಗಿ ಕಾಲೇಜಿಗೆ ಸೇರ್ಕೊಂಡಿದ್ದೆ. ಅಷ್ಟು ದೊಡ್ಡ ಹುಚ್ಚಭಿಮಾನಿ. ಆ್ಯಂಡ್ ಲಂಚ್ ಬ್ರೇಕಲ್ಲಿ ದಿನ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ನಿಂತ್ಕೊಳ್ಳೋದು, ಇವತ್ತು ಬರ್ತಾರೆ ಡಿ ಬಾಸ್, ನಾಳೆ ಬರ್ತಾರೆ ಅಂತ. ಸೊ ಅಷ್ಟು ಅಭಿಮಾನ ಇರೋಳಿಗೆ ಸುಮ್ಮನೆ ಜಸ್ಟ್ ಒಂದು 2 ಸೆಕೆಂಡ್ಸ್ಗೆ ಇಷ್ಟ ಇಲ್ಲ ನನಗೆ. ಸೊ ಅಷ್ಟು ದೊಡ್ಡ ಅಭಿಮಾನಿ, ಜಸ್ಟ್ ಸೆಲ್ಫಿ ತೊಗೊಂಡು ಹೋಗೋಕೆ ಇಷ್ಟ ಇಲ್ಲ. ಕೂತ್ಕೊಂಡು ಊಟ ಮಾಡಿ ಸರ್ ನಂಗೆ ಅಂದರೆ ಅಷ್ಟಿಷ್ಟ ಅಂತೆಲ್ಲ ಹೇಳಬೇಕು. ಸೊ ಆ ಒಂದು ಆಪರ್ಚುನಿಟಿ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಐ ನೋ ಅದು ಆದಷ್ಟು ಬೇಗ ಬರುತ್ತೆ ಅಂತ ನನ್ನ ಲೈಫಲ್ಲಿ. ಇದುವರೆಗೂ ಅಭಿಜ್ಞಾ ಅವ್ರಿಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂತ? ಬಂದಿದೆ ಅದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಸ್ ವೆರಿ ಈಸಿ ಐ ಲವ್ ಯು ಅಂತ ಕಳ್ಸೋಕ್ಕೆ. ಡೈರೆಕ್ಟ್ ಪ್ರಪೋಸಲ್ಸು ಬಂದಿದೆ, ಒಂದು 10-12 ಬಂದಿರ್ಬೋದೇನೋ ಡೈರೆಕ್ಟಾಗಿ ಬಂದು ನಂಗೆ ಪ್ರಪೋಸ್ ಮಾಡಿರೋದು. ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಯಾರ್ಯಾರೋ ಫೇಕ್ ಹಾಕೊಂಡಿದೆ, ಐ ಲವ್ ಯು ಬೇಬಿ, ಐ ಲವ್ ಯು, ಅದು ಮುಖ ಕಾಣಿಸಲ್ವಲ್ಲ ಕಳಿಸ್ತಾ ಇರ್ತಾರೆ ಅಂತ ತುಂಬ ಬಂದಿದೆ. ಬಟ್ ರಿಯಲ್ ಲೈಫಲ್ಲಿ ಒಂದು 10-12 ಪ್ರಪೋಸಲ್ಸ್ ಬಂದಿದೆ. ಫಸ್ಟ್ ಯಾವ ಏಜ್ಗೆ ಅಥವಾ ಯಾವ ಕ್ಲಾಸ್ಗೆ ಪ್ರಪೋಸಲ್ ಬಂದಿತ್ತು, ಆ ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ? ದಿಸ್ ಇಸ್ ವೆರಿ ಫನಿ. ನಾನು 9th ಅನಿಸುತ್ತೆ, ನಾನು ಕೇರಮ್ ಪ್ಲೇಯರು, ನ್ಯಾಷನಲ್ ಲೆವೆಲ್ ಕೇರಮ್ ಪ್ಲೇಯರ್ ನಾನು. ಸೊ ಕೇರಮ್ ಆಡೋಕ್ಕೆ ಅಂತ ನಾವು ಡೆಲ್ಲಿಗೆ ಹೋಗ್ತಾ ಇದ್ವಿ, ನಾವು ನಮ್ಮ ಸ್ಕೂಲ್ ಟೀಮೆಲ್ಲ. ಆವಾಗ ಅಲ್ಲಿ ಒಬ್ಬ ಏರ್ಫೋರ್ಸ್ ಹುಡುಗ, ಐ ಸ್ಟಿಲ್ ರಿಮೆಂಬರ್ ಹಿಸ್ ನೇಮ್, ಆಯುಷ್ ಗುಪ್ತಾ ಅಂತ. ಸೊ ಅವನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ರಾತ್ರಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಬೋಗಿಲಿ ಮಲ್ಕೊಂಡಿದ್ದಾಗ ಎಬ್ಬಿಸ್ಬಿಟ್ಟು ಒಂದು ಲೆಟರ್ ಕೊಟ್ಬಿಟ್ಟು ಲೆಟರಲ್ಲಿ ಐ ಲವ್ ಯು ಬ್ಯೂಟಿಫುಲ್ ಅಂತ ಬರೆದಿದ್ದ. ಸೊ ಅದಾದಮೇಲೆ ನಾನು ಅವ್ನ ಮುಖ ನೋಡಿಲ್ಲ, ಅವ್ನು ಯಾವ ಸ್ಟೇಷನಲ್ಲಿ ಇಳ್ಕೊಳ್ಳೋನೋ, ನಾನು ಯಾವ ಸ್ಟೇಷನಲ್ಲಿ ಇಳ್ಕೊಳ್ಳೋ. ಸೊ ಹಾಗಾಗಿ ದಟ್ ಈಸ್ ಮೈ ಫಸ್ಟ್ ಪ್ರಪೋಸಲ್. ಟ್ರೈನಲ್ಲಿ ಯಾರೋ ಒಬ್ರು ನಂಗೆ ಲವ್ ಲೆಟರ್ ಕೊಟ್ಟಿದ್ದು. ದಟ್ ಇಸ್ ಐ ರಿಮೆಂಬರ್ ಇಟ್ ಸ್ಟಿಲ್ ನೌ. ಯಾ, ಲವ್ ಲೆಟರ್ ಇನ್ನೂ ಇದೆಯಾ? ಇಲ್ಲ, ಎಲ್ಲೋಯ್ತು ಅದು. ಟ್ರೈನಲ್ಲೇ ಬಿಸಾಕ್ಬಿಟ್ರಾ? ಇರಬೇಕು, ಟ್ರೈನಲ್ಲೇ ಬಿಸಾಕೋದು ಏನೋ. ಬಟ್ ಅದೊಂದು ನೆನಪಿದೆ. ದಟ್ ವಾಸ್ ಮೈ ಫಸ್ಟ್ ಪ್ರಪೋಸಲ್ ನನ್ನ 9th ಸ್ಟ್ಯಾಂಡರ್ಡಲ್ಲಿ. ಕೇರಮ್ ಮಾಡಕ್ಕೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಿರೋದ್ರಿಂದ ಕೇರಮ್ ಮಾಡಕ್ಕೆ ಡೆಲ್ಲಿಗೆ ಹೋಗ್ತಿದ್ದೆ. ಆ ಟೀಚರ್ಸ್ ಏನ್ ಅಂದಿಲ್ವಾ ನಿಮ್ಗೆ? ಟೀಚರ್ಸ್ ಬಗ್ಗೆ ಅಥವಾ ಫ್ರೆಂಡ್ಸ್ ಎಲ್ಲ ಗೊತ್ತಾದಾಗ ಟೀಚರ್ಗೆ ಹೇಳಿಲ್ವಾ ಅಂತ? ನಂಗೆ ಲೆಟರ್ ನಾನು ಯಾರಿಗೂ ಹೇಳಲೇ ಇಲ್ವಲ್ಲ. ಅವ್ನು ರಾತ್ರಿ ಅವ್ನಿಗೆ ಎಬ್ಬಿಸ್ಬಿಟ್ಟು ಹಿಂಗೆ ಕೊಟ್ಟು ಟೇಕ್ ದಿಸ್ ಅಂತ ನಾನು ತಗೊಂಡೆ. ಆಮೇಲೆ ಅವ್ನ ಪಾಡಿಗೆ ಹೋದ, ನಾನು ಅದನ್ನ ಓಪನ್ ಮಾಡಿದೆ, ನೋಡ್ಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಬಂದೋ ಏನೋ ಗೊತ್ತಿಲ್ಲ. ಯಾರಿಗೂ ಗೊತ್ತಾಗಿದ್ದಿದ್ರೆ ನಮ್ಮ ಸ್ಕೂಲಲ್ಲಿ ಅಷ್ಟೇ ಸಾಯಿಸೇ ಬಿಟ್ಟಿರೋ ನನ್ನ. ಹೆಸರೇನು ಗೊತ್ತಾಯ್ತು ಮತ್ತೆ ಆಯುಷ್ ಗುಪ್ತಾ ಅಂತ? ಅದ್ರಲ್ಲಿ ಬರ್ದಿದ್ದ ಐ ಲವ್ ಯು ಫ್ರಮ್ ಆಯುಷ್ ಗುಪ್ತಾ ಅಂತ. ಸೊ ಹಾಗಾಗಿ ಐ ಗಾಟ್ ಟು ನೋ ಹಿಸ್ ನೇಮ್ ಇಸ್ ಆಯುಷ್ ಗುಪ್ತಾ ಅಂತ. ಮಿಸ್ ಆಯ್ತು. ಫೋನ್ ನಂಬರ್ ಇದ್ದಿದ್ರೆ ಇವಾಗ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು ಅನ್ಸುತ್ತೆ. ಅಯ್ಯೋ, ನನಗೆ ನನ್ನ ಮದುವೆ ಆದರೆ ಅಪ್ಪಟ ಕನ್ನಡಿಗನ್ನೇ ಮದುವೆ ಆಗೋದು. ಕನ್ನಡದ ಹುಡುಗನೇ ಬೇಕು. ಆ್ಯಂಡ್ ನನಗೆ ಕನ್ನಡದ ಅಭಿಮಾನ ಬಹಳಷ್ಟು ಇದೆ. ಹಾಗಾಗಿ ಅವನಿಗೂ ಅಷ್ಟೇ ಕನ್ನಡ ಅಭಿಮಾನ ಇರಬೇಕು. ಆ್ಯಂಡ್ ಇವಾಗ ನಾವು ಯಾವುದೋ ಬೇರೆ ಭಾಷೆಯವ್ರನ್ನ ಮದುವೆ ಆಗಬಾರ್ದು ಅಂತೇನಿಲ್ಲ, ನನ್ನ ಅಭಿರುಚಿ ಅದು. ಕನ್ನಡದ ಹುಡುಗ ಆಗಿರಬೇಕು, ಕನ್ನಡಿಗ ಆಗಿರಬೇಕು. ಆ್ಯಂಡ್
ನನಗೆ ಅದೇನೋ ಗೊತ್ತಿಲ್ಲ, ನಂಗೆ ಸ್ವಲ್ಪ ಮೈಸೂರು ಕಡೆ ಹುಡುಗರು ಮದುವೆ ಆಗ್ಬೇಕು, ಮೈಸೂರು ಕಡೆ ಹುಡುಗನ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ. ಮೈಸೂರು ಕಡೆ ಹುಡುಗ ಸಿಕ್ಕಿದ್ರೆ ಇನ್ನೂ ಖುಷಿನೇ ನನಗೆ. ಬೇರೆ ಡಿಸ್ಟಿಕ್ ಅವರೆಲ್ಲಾನು ಫೀಲ್ ಆಗ್ತಾರೆ, ಇವಾಗ ನಾನು ಫೀಲ್ ಆಗ್ಬೇಕು ಆ ರೀತಿ ಅಂತಂದ್ರೆ. ನಾನು ಚಿಕ್ಕಬಳ್ಳಾಪುರದ ಹುಡುಗ, ನಾನು ಹೆಂಗ್ ಮತ್ತೆ? ಇಲ್ಲ, ನನಗೆ ಏನು ಗೊತ್ತಾ, ನಂಗೆ ಮೈಸೂರು ಅಂದರೆ ತುಂಬ ಇಷ್ಟ ಆಯಿತಾ. ಚಾಮುಂಡಿ ಬೆಟ್ಟ ಆಗಿರ್ಬೋದು, ಸಾಪಾ ಬೇಕ್ರಿ ಆಗಿರ್ಬೋದು, ಅಲ್ಲಿರುವಂಥ ಇನ್ನಷ್ಟು ಬಹಳಷ್ಟು ಜಾಗಗಳು, ಇದೆಲ್ಲ ನಾನು ಅವಾಗವಾಗ ಹೋಗಿ ನೋಡ್ತಾ ಇರ್ತೀನಿ. ಸೊ ಯಾಕೆ ಪದೇ ಪದೇ ಅಲ್ಲಿ ಹೋಗೋದು? ನಾನು ಮಂಗಳೂರೋಳು. ಸೊ ನನ್ನ ಕುಡ್ಲದ ಹುಡುಗ ಅಂತ ಹೇಳ್ಬೋದು. ಬಟ್ ನಂಗೆ ಮೈಸೂರು ಹುಡುಗನ ಮದುವೆ ಆಗ್ಬೇಕಂತ ಆಸೆ ಇದೆ. ಆ್ಯಂಡ್ ಸೊ ನಾನು ಪ್ರತಿ ಸತಿ ವಾರನೂ ಅಲ್ಲಿ ಹೋಗೋ ಬದಲು ಮದುವೆ ಆದರೆ ಅಲ್ಲೇ ಇದ್ಬಿಡ್ಬೋದಲ್ವಾ. ಯಾವಾಗ ಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು, ಯಾವಾಗ ಬೇಕಾದ್ರೆ ಸಾಪಾ ಬೇಕ್ರಿಗೆ ಹೋಗ್ಬೋದು. ಸೊ ಹಾಗಾಗಿ ಮೈಸೂರು ಹುಡುಗ ಬೇಕು ಅಂತ ಆಸೆ ಇದೆ ನನಗೆ. ಬೇರೆ ಡಿಸ್ಟಿಕ್ ಹುಡುಗರನ್ನಂತೂ ಡಿಸಪಾಯಿಂಟ್ ಮಾಡಿದ್ರಿ. ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ಮೈಸೂರು ಹುಡುಗರಿಗೆ ಅಂತ? ಮೈಸೂರು ಒಳ್ಳೆಯವನಾಗಿರ್ಬೇಕು. ಆ್ಯಂಡ್ ನನಗೆ ಹೈಟ್ ಇರಬೇಕು, ಪರ್ಸ್ನಾಲಿಟಿ ಇರಬೇಕು, ಅದೆಲ್ಲ ರಿಯಲ್ ಲೈಫಲ್ಲಿ ವರ್ಕೌಟ್ ಆಗಲ್ಲ ಅನ್ನೋದು ಇವಾಗ ಈ ಏಜಲ್ಲಿ ನಂಗೆ ಅದು ಅರ್ಥ ಆಗಿದೆ. ಲೈಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಅರ್ಥ ಆಗಿದೆ. ಮುಂಚೆ ಇವಾಗ 2-3 years ಬ್ಯಾಕ್ ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ, ನಾನು ಅವಾಗ ಹೇಳ್ತಿದ್ದೆ, ನನಗೆ ಹೈಟ್ ಇರಬೇಕು, ಕಲರ್ ಇರಬೇಕು, ಕದರ್ ಇರಬೇಕು ಅಂತ. ಅವೆಲ್ಲ ಇವಾಗಿಲ್ಲ. ಒಳ್ಳೆಯವನಾಗಿರಬೇಕು. ನನ್ನನ್ನು ಎಷ್ಟು ಇಷ್ಟಪಡ್ತಾನೋ ನನ್ನ ತಂದೆ ತಾಯಿನೂ ಅಷ್ಟೇ ಇಷ್ಟಪಡ್ಬೇಕು. ನಾನು ಆಫ್ಕೋರ್ಸ್ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ನನಗೆ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಬಂದಾಗಿಂದನೂ ಸೆಟಲ್ ಆಗಿರೋ ಹುಡುಗನ್ಕಿಂತ ಒಬ್ಬ ಏನು ಸೆಟಲ್ ಆಗದೆ ಅವ್ನ ಜೀವನ ಇವಾಗ ಕಟ್ಕೊತಿದ್ದಾನೆ ಗೊತ್ತಾ, ಅವನ್ನ ಮದುವೆ ಆಗಬೇಕು ಅನ್ನೋದು ಆಸೆ ಇದೆ. ಯಾಕೆ ಗೊತ್ತಾ, ಅವ್ನ ಪ್ರತಿ ಗೆಲುವಲ್ಲೂ ನಾನು ಇರ್ತೀನಿ, ಪ್ರತಿ ಸೋಲಲ್ಲೂ ನಾನು ಇರ್ತೀನಿ. ಇಬ್ಬರು ಜೀವನ ಒಟ್ಟಿಗೆ ನೋಡಿರ್ತೀವಿ. ನಾವು ನಮ್ಮ ಲೈಫಲ್ಲಿ ಯಾವಾಗ ಒಂದು ಮನೆ ತೊಗೊಂಡಾಗ್ಲೋ ಅಥವಾ ಒಂದು ಗಾಡಿ ತೊಗೊಂಡಾಗ್ಲೋ ಒಂದು ಕಾರ್ ತೊಗೊಂಡಾಗ್ಲೋ ಅವಾಗ ಇಬ್ರಿಗೂ ಗೊತ್ತಿರುತ್ತೆ ಇದಕ್ಕೆ ಎಷ್ಟು ನಾವು ಶ್ರಮ ಪಟ್ಟಿದ್ದೀವಿ ಅಂತ. ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ಕೊಂಡಿರೋರು ಅಥವಾ ಎಲ್ಲದೂ ಅವ್ರಿಗೆ ಮುಂಚೆನೇ ಇದ್ದು ಒಂದು ಸೆಟಲ್ಡ್ ಫ್ಯಾಮಿಲಿಗೆ ಹೋದಾಗ ಈ ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸೇ ನೋಡಲ್ಲ. ಲೈಫೇ ಅಲ್ವಾ, ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದೇ ಲೈಫು. ಸೊ ಹಾಗಾಗಿ ಒಬ್ಬ ಸ್ಟ್ರಗಲಿಂಗ್ ಫೇಸಲ್ಲಿರೋ ಹುಡುಗನ ಮದುವೆ ಆಗಿಬಿಟ್ಟು ಇಬ್ಬರು ಚೆನ್ನಾಗಿ ಸ್ಟ್ರಗಲ್ ಮಾಡಿಬಿಟ್ಟು ಸೆಟಲ್ ಆಗ್ಬೇಕು ಅನ್ನೋದು ಆಸೆ ಇದೆ. ಸೊ ಅದೊಂದಿದೆ. ಕೆಲಸ ನಾನು ದುಡಿಯೋದು ನನಗೆ, ಅವ್ನು ದುಡಿಯೋದು ಅವ್ನಿಗೆ. ಅವ್ನ ಸಂಬಳ ಏನು ಅದು ನಮಗೆ ಬೇಡದೇ ಇರೋ ವಿಷಯ. ಆ್ಯಂಡ್ ಎಸ್ಪೆಷಲಿ ಇವಾಗ ನಾನು ರೀಸೆಂಟಾಗಿ ನನ್ನ ಅಣ್ಣಂಗೆ ಮದುವೆ ಅಂದರೆ ನನ್ನ ಕಸಿನ್ ಅಣ್ಣಂಗೆ ಮದುವೆ ಮಾಡಿಸ್ಬೇಕು ಅಂತ ಹುಡುಗಿ ಹುಡುಕ್ಬೇಕಾದ್ರೆ ಹುಡುಗಿರ ಡಿಮ್ಯಾಂಡ್ಸ್ ಕೇಳ್ಬಿಟ್ಟೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮನೆ ಇದೆಯಾ? ಮನೆ ಇದೆ. ಎಷ್ಟು ಮನೆ ಇದೆ? ಒಂದೇ ಮನೆನಾ? ಇಲ್ಲ ನಮಗೆ 3 ಮನೆ ಇರೋ ಹುಡುಗ ಬೇಕು. ಹೌದಾ? ಓದಿದಾರಾ? ಓದಿದ್ದಾರೆ. ಏನು ಓದಿದ್ದಾರೆ? ಮಾಸ್ಟರ್ಸ್ ಮಾಡಿ. ಬರೀ ಒಂದೇ ಮಾಸ್ಟರ್ಸಾ? ನಮಗೆ 3 ಮಾಸ್ಟರ್ಸ್ ಮಾಡಿ. ಏನು ಮಾಡ್ತೀರಾ ಗುರು ನೀವು? ನನಗೆ ಅದೇ ಅರ್ಥ ಆಗಲ್ಲ. ಆ್ಯಂಡ್ ಇವಾಗ ಒಂದು ಹುಡುಗಿಯವ್ರ ಅಪ್ಪನೋ ಅಮ್ಮನೋ ಇಷ್ಟೊಂದು ಡಿಮ್ಯಾಂಡ್ಸ್ ಮಾಡೋ ಮುಂಚೆ ಅವರಪ್ಪನೇ 60-65 ವರ್ಷಕ್ಕೋ ಮನೆ ಕಟ್ಸಿರ್ತಾನೆ. ಪಾಪ ಅವ್ನು 28 ವರ್ಷ 30 ವರ್ಷ ಅವ್ನು ಹೆಂಗೆ ಮನೆ ಕಟ್ಸಿರಕ್ಕೆ ಸಾಧ್ಯ? ಅವ್ನು ಹೆಂಗೆ ಐಷಾರಾಮಿ ಜೀವನ ಬದುಕ್ತಿರಕ್ಕೆ ಸಾಧ್ಯ? ಸೊ ಸ್ವಲ್ಪ ಲಾಜಿಕಾಗಿ ಯೋಚನೆ ಮಾಡಬೇಕು. ಸೊ ಹಾಗಾಗಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ನಾನು ಮಿಡಲ್ ಕ್ಲಾಸು, ನನಗೂ ಮಿಡಲ್ ಕ್ಲಾಸ್ ಹುಡುಗನೇ ಬೇಕು. ಇಬ್ಬರು ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಸಕ್ಸಸ್ನ ಎಂಜಾಯ್ ಮಾಡ್ಬೇಕನ್ನೋದೇ ಅಂತ ಹುಡುಗ ಬೇಕು ನನಗೆ. ಮೈಸೂರು ಹುಡುಗರು ಯಾರಾದರೂ ಈ ಒಂದು ವಿಡಿಯೋನ ನೋಡ್ತಿರ್ಬೇಕಾದ್ರೆ ಅಭಿಜ್ಞಾ ಅವರು ಇದ್ದಾರೆ. ಅದು ಸ್ಟ್ರಗಲಿಂಗ್ ಮಾಡ್ತಿರುವಂತ ವೆಲ್ ಸೆಟ್ಲ್ ಹುಡುಗರಂತೂ ಈಗಾಗಲೇ ವೆಲ್ ಸೆಟ್ಲ್ ಆಗಿರುವಂತವ್ರಿಗಂತೂ ಅಭಿಜ್ಞಾ ಅವ್ರು ಬೀಳಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ಯಾರೆಲ್ಲ ಸ್ಟ್ರಗಲ್ ಮಾಡ್ತಿದ್ರು ಅಭಿಜ್ಞಾ ಅವ್ರು ಟ್ರೈ ಮಾಡ್ಬೋದು ಅಂತ ಅವರೇ ಕೊಟ್ಟಿದ್ದಾರೆ. ಅದು ಮೈಸೂರವ್ರು ಆಗಿದ್ರೆ ಮಾತ್ರ, ಪಕ್ಕ ಮೈಸೂರವ್ರು ಆಗಿರ್ಬೇಕು. ಒಂದ್ ತಿಳ್ಕೊಳ್ಳಿ, ಪ್ರತಿ ಸಲ ಅವ್ರು ಯಾವಾಗ ಕೇಳ್ತಾರೋ ಲೈಕ್ ಚಾಮುಂಡಿ ಬೆಟ್ಟಕ್ಕೆ ಆಮೇಲೆ ಶಿವ ಬೇಕರಿಗೆ ಕರ್ಕೊಂಡು ಹೋಗ್ಬೇಕು. ಸಾಬಾನಾ? ಓಕೆ, ನಾನು ನೇಮೇ ಮರ್ತೋಗ್ಬಿಟ್ಟೆ ನೀವು ಮಾತಾಡೋದು ನೋಡ್ಬಿಟ್ಟು. ಸೊ ಸಾಬಾ ಬೇಕರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರೆ ಇಷ್ಟೇ ಸಾಕು ಅವ್ರಿಗೆ ಅಂತ ಅನ್ಸುತ್ತೆ. ನನಗೆ ಒಂದು ಸಿಂಪಲ್ ಲೈಫು. ಏನು ಹೇಳ್ತಾರೆ, ಓಡಾಡಕ್ಕೆ ಒಂದು ಕಾರ್ ಬೇಡ, ಕಾರ್ ನನ್ನ ಹತ್ರ ಇದೆ. ಓಡಾಡಕ್ಕೆ ಒಂದು ಗಾಡಿ, ಇರೋದಕ್ಕೊಂದು ಪುಟ್ಟು ಮನೆ, ಬಾಡಿಗೆ ಮನೆ ಆದರೂ ಪರವಾಗಿಲ್ಲ. ದುಡಿಯಕ್ಕೆ ನಾನು ದುಡಿತೀನಿ, ದುಡಿಯಕ್ಕೆ ನೀನು, ದುಡಿಯೋಕ್ಕೂ ನಾನು. ಆರ್ತಿಗೊಂದು ಕೀರ್ತಿಗೊಂದು ಮಗು, ಸಾಕು, ಇಷ್ಟೇ ಜೀವನ. ಬ್ಯೂಟಿಫುಲ್ ಲೈಫ್. ಇಂಥ ಹುಡುಗಿ ಅನ್ನೋದು ಸಿಕ್ಬಿಟ್ರೆ ನಮ್ಮ ಹುಡುಗರಿಗೆ ಬಾಳ್ ಬಂಗಾರ ಆಗ್ಬಿಡುತ್ತೆ. ಸೀರಿಯಸ್ಲಿ ಹೇಳ್ತಾ ಇದೀನಿ. ಬಿಕಾಸ್ ನೀವ್ ಈಗ ತಾನೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ರಿ. ಗೌರ್ಮೆಂಟ್ ಜಾಬ್ ಆಗಿರ್ಬೇಕು, ಅಪ್ಪ ಅಮ್ಮನ ಜೊತೆ ಇರಬಾರ್ದು, ಮನೆ ಇರಬೇಕು, ಅಷ್ಟು ಮನೆ ಇರಬೇಕು, ಇಷ್ಟು ಡಿಗ್ರಿ ಇರಬೇಕು, ಅದಿರಬೇಕು. ನನಗೆ ಅನ್ಸುತ್ತೆ ಒಂದೊಂದ್ಸಲ. ಬಿಕಾಸ್ ಯಾಕಂದ್ರೆ ನಾನು ನಮ್ಮ ಅಣ್ಣನ್ಗೆ ನೋಡ್ತಿರೋದ್ರಿಂದ ಹುಡುಗಿನ, ನಮ್ಮ ಅಪ್ಪ ಅವರೆಲ್ಲನು ಅವ್ರ ಮನೆಗಳ ಜೊತೆ ಸಂಸಾರ ಮಾಡ್ತಾರ, ಡಿಗ್ರಿಗಳ ಜೊತೆ ಸಂಸಾರ ಮಾಡ್ತಾರ, ಅಥವಾ ದುಡ್ಡಿನ ಜೊತೆ ಸಂಸಾರ ಮಾಡ್ತಾರ ಅಂತ ನನ್ಗೆ ಅರ್ಥ ಆಗಲ್ಲ. ಬಿಕಾಸ್ ಯಾಕಂತಂದ್ರೆ ಒಬ್ಬ ಮನಸ್ಸು 2 ಮನಸ್ಸುಗಳು ಒಂದಾದ್ರೇನೆ ಅದು ಮದುವೆ.
ಬಿಕಾಸ್ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದು ನಾವು ಮದುವೆಯಲ್ಲಿ ತಗೊಳ್ಳುವಂತ ಬೆಸ್ಟ್ ಡಿಸಿಷನ್. ಬಿಕಾಸ್ ಹಾಗಾಗಿ ಈ ತರ ಮನಸ್ಸಿರುವಂತ ಹುಡುಗಿರು ಸಿಕ್ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ನಮ್ಮ ಇಂಡಿಯಾದಲ್ಲೇ ಹುಡುಗರು ಬಾಳೆಲ್ಲ ಬಂಗಾರ ಆಗ್ಬಿಡುತ್ತೆ. ಟು ಬಿ ಫ್ರಾಂಕ್ ಹೇಳ್ತಾ ಇರೋಂಥದ್ದು. ಇಲ್ಲ, ಆಕ್ಚುಲಿ ಇರ್ತಾರೆ, ನಂತರ ಹುಡುಗಿರು ಇರ್ತಾರೆ. ಯಾಕೆ ಅಂದ್ರೆ ಇವಾಗ ಏನ್ ಗೊತ್ತಾ, ಒಂದು ಗೌರ್ಮೆಂಟ್ ಜಾಬ್ ಇದೆ ಅಥವಾ ಚೆನ್ನಾಗಿ ಕಾಸು ಮಾಡಿಟ್ಟು ಐಷಾರಾಮಿ ಜೀವನ ಬದುಕ್ತಾನೆ, ಅವ್ನು ನಿಮಗೆ ನಾಯಿ ಹೊಡ್ದಂಗೆ ಹೊಡಿದ್ರೆ ಮದುವೆ ಆಗ್ಬಿಟ್ಟು ಸೈಕೋ ಆಗಿದ್ರೆ ಅವನು ಸಿಗರೇಟ್ ತೊಗೊಂಡು ಸುಡೋದು, ಇದನ್ನೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ನನ್ನ ಸುತ್ತಮುತ್ತ. ಈ ಥರ ಆಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಅದಕ್ಕೆ ನಾನು ಹುಡುಗಿರ್ಗೆ ಏನು ಹೇಳೋದು ಅಂದರೆ, ದುಡ್ಡು ನೋಡ್ಕೊಂಡು ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ, ಬಟ್ ದುಡ್ಡೇ ಅಲ್ಲ ಜೀವನ, ಇಬ್ಬರು ಸೇರ್ಕೊಂಡು ದುಡಿಬೋದು ಲೈಫಲ್ಲಿ. ಇವಾಗ ಏನು ಒಂದು ಪ್ರಾಪರ್ ಒಂದು ಬೆಂಗಳೂರಲ್ಲೇ ಒಂದು ಜೀವನ ನಡ್ಸೋಕ್ಕೊಂದು ಕಂಫರ್ಟಬಲ್ ಲೈಫ್ ನಡ್ಸೋಕ್ಕೆ 50,000 ದುಡಿದ್ರೆ ಸಾಕು ನನ್ನ ಪ್ರಕಾರ. ನಾನೊಂದು ಮನೆ ನಡ್ಸ್ಕೊಂಡು ಹೋಗ್ತಿರೋದ್ರಿಂದ ನನಗೆ ಗೊತ್ತು, 25,000 ನೀನು ದುಡಿ, 25,000 ನಾನು ದುಡಿತೀನಿ, ಸಾಕಲ್ವಾ? ನೀನು 3 ಲಕ್ಷ ದುಡಿ, ನಾನು 5 ಲಕ್ಷ ದುಡಿತೀನಿ, ನೆಮ್ಮದಿನೇ ಇಲ್ಲ ಅಂದರೆ ನೆಮ್ಮದಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಹುಡುಗಿರಿಗೂ ಹೇಳೋದಷ್ಟೇ, ದಯವಿಟ್ಟು ಮನೆ, ದುಡ್ಡು, ಅವ್ನಿಗೆ ಸಂಬಳ ಇದೆ, ಗೌರ್ಮೆಂಟ್ ಕೆಲಸ, ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಅವ್ನ ಮನ್ಸು ಹೇಗಿದೆ, ಅವ್ನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾನ, ನಿಮ್ಮ ಅಪ್ಪ ಅಮ್ಮಂಗೆ ಗೌರವ ಕೊಡ್ತಾನ, ಪ್ರೀತಿ ಒಂದಿದ್ರೆ ಸಾಕಾಗಲ್ಲ, ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ನಿಮ್ಮನ್ನು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊತಾನ. ಆ್ಯಂಡ್ ಹುಡುಗಿರು ಅಷ್ಟೇ, ಮದುವೆ ಆದ ತಕ್ಷಣ ಬೇರೆ ಮನೆ ಹೋಗಬೇಕು ಅಥವಾ ಅವ್ರ ಅಪ್ಪ ಅಮ್ಮನಿಂದ ಹುಡುಗನ ದೂರ ಮಾಡಬೇಕು, ದಯವಿಟ್ಟು ಮಾಡಬೇಡಿ. ಅಷ್ಟು ವರ್ಷ ಸಾಕಿರ್ತಾರೆ ಕಷ್ಟಪಟ್ಬಿಟ್ಟು, ಅಷ್ಟು ವರ್ಷ ಒಂದು ಹುಡುಗನ ಸಾಕಿರ್ತಾರೆ, ಅವ್ನಿಗೆ ಎಜುಕೇಷನ್ ಕೊಟ್ಟಿರ್ತಾರೆ, ಅದು ಹೆಂಗೆ ನೀವು ಅವ್ರನ್ನ ಕರ್ಕೊಂಡು ಬಂದು ಬೇರೆ ಮನೆ ಮಾಡ್ತೀರಾ ಅವ್ರ ಅಮ್ಮನಿಂದ ದೂರ ಮಾಡಿ? ಸೊ ಪ್ಲೀಸ್ ಬಿ ಲಿಟಲ್ ಬ್ರಾಡ್, ಓಪನ್ ಮೈಂಡೆಡ್ ಆಗಿರಿ, ಯೋಚನೆ ಮಾಡಿ. ಎಷ್ಟೋ ಜನ ಹುಡುಗರು, ಒಳ್ಳೆ ಹುಡುಗರು ಮದುವೆ ಆಗದೆ ಇವತ್ತಿನವರೆಗೂ ಇರೋದಕ್ಕೆ ಕಾರಣನೇ ಹುಡುಗಿರು ಹಾಕೋ ಡಿಮ್ಯಾಂಡ್ಸು. ದಯವಿಟ್ಟು ಆ ಡಿಮ್ಯಾಂಡ್ಸ್ ಹಾಕಬೇಡಿ. ಮಿಡಲ್ ಕ್ಲಾಸ್ ಲೈಫ್ ಇಸ್ ಅ ವೆರಿ ಬ್ಯೂಟಿಫುಲ್ ಲೈಫ್, ಅದನ್ನು ಲೀಡ್ ಮಾಡಿ. ಆ ಮಿಡಲ್ ಕ್ಲಾಸ್ ಲೈಫಿಂದ ಅಪ್ಪರ್ ಮಿಡಲ್ ಕ್ಲಾಸ್ ಶ್ರೀಮಂತಿಗೆ ಹೋದಾಗ ನಿಮ್ಗೆ ಆ ಸ್ಟ್ರಗಲ್ ಅವನ ಜೊತೆ ಪಟ್ಟಿರ್ತೀರಲ್ಲ, ಅವಾಗ ಆ ಬಾಂಡ್ ನಿಮ್ಮಿಬ್ರು ಮಧ್ಯೆ ಇರುತ್ತಲ್ಲ, ಇಟ್ಸ್ ವೆರಿ ಬ್ಯೂಟಿಫುಲ್. ಫೈನಲಿ ಸ್ಟ್ರಗ್ಲಿಂಗ್, ಯಾಕಂದ್ರೆ ಅನುಭವ ಅನ್ನೋದು ಪ್ರತಿಯೊಂದು ಕಲಿಸುತ್ತೆ ಜೀವನದಲ್ಲಿ. ಅಂತ ಅನುಭವ ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೇನೆ ಇಷ್ಟು ಒಳ್ಳೆ ಮಾತುಗಳನ್ನ ಆಡೋದಕ್ಕೆ ಸಾಧ್ಯ. ಕಿರುತೆರೆ ವೀಕ್ಷಕರಿಗಾಗಿರ್ಬೋದು, ನಿಮ್ಮ ಫಾಲೋವರ್ಸ್ಗಾಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಫೈನಲಿ ಏನು ಹೇಳ್ತೀರಾ ಅಂತ? ನನ್ನನ್ನು ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗಿದ್ದೀನಿ ಅಂದರೆ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಕಾರಣ. ಕೆಲವೊಂದಷ್ಟು ಜನಕ್ಕೆ ನಾನು ಇಷ್ಟ ಆಗ್ತೀನಿ, ಕೆಲವೊಂದೊಂದು ಜನಕ್ಕೆ ನಂಗೆ ಇಷ್ಟ ಆಗಲ್ಲ. ನಾನು ಎರಡೂ ಪಾಸಿಟಿವ್ ಆಗಿ ತಗೊಳ್ಳೋವಂಥ ಹುಡುಗಿ ನಾನು. ಇಷ್ಟ ಆಗಲ್ಲ ಅನ್ನೋರ್ಕಿಂತ ಇಷ್ಟ ಆಗಿದ್ದೀನಿ ಅನ್ನೋದೇ ಜಾಸ್ತಿ, ಬಿಕಾಸ್ ಆ ಒಂದು ರೀಸನ್ಗೆ ನಾನು ಇವತ್ತಿನವರೆಗೂ ಇಲ್ಲಿರೋದು. ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡಿದ್ದೀರಾ, ಮುಂದೆನೂ ಸಪೋರ್ಟ್ ಮಾಡಿ. ಇನ್ನೂ ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ಒಂದು ಒಳ್ಳೆ ಸೊಸೈಟಿಗೆ ಒಂದು ಒಳ್ಳೆ ರೀತಿಲಿ ನಾನು ಅಪ್ರೋಚ್ ಮಾಡಬೇಕು ಜನಗಳನ್ನ ಅನ್ನೋದು ನನ್ನ ತಲೆಯಲ್ಲಿದೆ. ಆ್ಯಂಡ್ ಕೀಪ್ ಸಪೋರ್ಟಿಂಗ್, ನಮ್ಮ ಥರ ಕಲಾವಿದ್ರನ್ನ ಬೆಳೆಸಿ ಸಪೋರ್ಟ್ ಮಾಡಿ. ಆ್ಯಂಡ್ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ಕನ್ನಡಿಗರೇ ಉಳಿಸ್ಬೇಕು, ಬೇರೆಯವ್ರು ಬಂದು ಉಳ್ಸೋಕ್ಕಾಗಲ್ಲ. ಸೀರಿಯಲ್ಸ್ ಆಗಿರ್ಬೋದು, ಫಿಲಮ್ಸ್ ಆಗಿರ್ಬೋದು, ಬಂದು ಥಿಯೇಟ್ರಲ್ಲಿ ನೋಡಿ, ಸೀರಿಯಲ್ಸ್ಗಳನ್ನ ನೋಡಿ. ಆ್ಯಂಡ್ ನಮ್ಮ ಕನ್ನಡನ ನಾವೇ ಬೆಳೆಸ್ಬೇಕು, ಸೊ ಬೆಳೆಸೋಣ. ಹಾಂ, ಅಭಿಜ್ಞಾ ಭಟ್ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ನಾನು ಇವಾಗ ಹಾಕಿರೋದು ಮೇಕಪ್ಪು. ಹಾನೆಸ್ಟ್ಲಿ ಬ್ಯೂಟಿ ಸೀಕ್ರೆಟ್ ಅಂತ ಎಲ್ಲ ಏನಿಲ್ಲ, ನೆಮ್ಮದಿಯಾಗಿರಬೇಕು ರೀ, ನೆಮ್ಮದಿನೇ ಇಂಪಾರ್ಟೆಂಟು. ನಾನು ಒಂದಷ್ಟು ಹೇಳಿದ್ನಲ್ಲ, ನನ್ನ ಡಾರ್ಕ್ ಫೇಸಲ್ಲಿ ನಂಗೆ ನೆಮ್ಮದಿನೇ ಇರಲಿಲ್ಲ ಲೈಫಲ್ಲಿ. ಅವಾಗ ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಿರಲಿಲ್ಲ. ಇವಾಗ ನೆಮ್ಮದಿಯಾಗಿದ್ದೀನಿ ಜೀವನದಲ್ಲಿ, ನನ್ನ ಮುಖದಲ್ಲಿ ಒಂದು ಚಾರ್ಮ್ ಇದೆ. ಸೊ ನೆಮ್ಮದಿಯಾಗಿರಿ, ಬೇರೆಯವ್ರಿಗೆ ಒಳ್ಳೇದು ಬಯಸಿ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ಬಿಟ್ಟು ನೀವಂತೂ ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ನಾವು ಒಳಗಡೆಯಿಂದ ಸುಂದರವಾಗಿದ್ದರೆ ಅದು ನಮ್ಮ ಮುಖದಲ್ಲಿ ತೋರುತ್ತೆ. ಆ್ಯಂಡ್ ಬ್ಯೂಟಿ ಸೀಕ್ರೆಟ್ ಎಲ್ಲ ಏನೂ ಇಲ್ಲ, ಇದು ನನ್ನ ಮೇಕಪ್ ಹಾಕಿರೋ ಮುಖ, ನನಗೂ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದೆ. ಸೊ ಆದಷ್ಟು ನೆಮ್ಮದಿಯಾಗಿದ್ರೇ ಎಲ್ಲದಕ್ಕೂ ಬ್ಯೂಟಿ ಸೀಕ್ರೆಟ್ ಅದೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದಕ್ಕೆ. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಬ್ಯಾಕ್ ಟು ಬ್ಯಾಕ್ ಆದಷ್ಟು ಬೇಗ ಸಿನಿಮಾಗಳಲ್ಲಿ ಹಾಗೆಯೇ ಡಿ ಬಾಸ್ ಅವರ ಜೊತೆ ಆಕ್ಟ್ ಮಾಡೋಂಥ ಚಾನ್ಸ್ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೌದು, ಡಿ ಬಾಸ್ ಅಂದ್ರಲ್ಲ, ಅದು ಬೇಗ ಆಗಲಿ, ಅದು ಬೇಗ ಸಿಗಲಿ. ಆ್ಯಂಡ್ ನಿಮಗೂ ಅಷ್ಟೇ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರಿ. ಸುಮ್ಮನೆ ಏನೇನೋ ಏನು ಹೇಳ್ತಾರೆ, ಗೂಗ್ಲಿ ಕ್ವೆಶನ್ಸ್ಗಳನ್ನ ಹಾಕಲಿಲ್ಲ. ತುಂಬ ನೋಡ್ತೀನಿ ನಾನು ಇಂಟರ್ವ್ಯೂ ಮಾಡೋರು, ಏನೇನೋ ಡುಬಾಕ್ ಥರ ಕ್ವೆಶನ್ಸ್ನ ಕೇಳ್ತಾರೆ. ಪಾಪ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ, ತುಂಬ ಡೀಸೆಂಟಾಗಿ ಕೇಳಿದ್ರಿ. ಆಲ್ ದ ವೆರಿ ಬೆಸ್ಟ್ ಟು ಯು ಆಲ್ಸೋ. ಥ್ಯಾಂಕ್ ಯು. ಇದಿಷ್ಟು ನಟಿ ಅಭಿಜ್ಞಾ ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.